ನೀನು ಕಣ್ಣು ಮುಚ್ಚಿ ನಿನ್ನ ಜೀವನದ ಬಗ್ಗೆ ಯೋಚಿಸಿದಾಗ ಯಾವುದೋ ಒಂದು ಚಿತ್ರ ನಿನ್ನ ಒಳಗೆ ಮೂಡುತ್ತದೆ. ಅದುವೇ ನಿನ್ನ ಕನಸು, ಅದುವೇ ನಿನ್ನೊಳಗಿನ ಕನಸಿನ ದೀಪ. ಇವತ್ತು ನಿನ್ನ ಹತ್ತಿರ ಹಣವಿಲ್ಲದಿರಬಹುದು, ಯಾರ ಸಹಾಯವಿಲ್ಲದಿರಬಹುದು, ಆದರೆ ಹೃದಯದಲ್ಲಿ ಕನಸು ಇದ್ದರೆ ಸಾಕು. ಯಾಕೆಂದರೆ ಗೆಳೆಯ, ಕನಸು ಇರುವವನು ಒಂದೆಡೆಗೆ ನಿಂತಿರುವವನು ಅಲ್ಲ, ಜಾಗೃತವಾಗಿ ನಡೆಯುತ್ತಿರುವವನು. ಭವಿಷ್ಯದ ಕನಸು ಇರುವವನು ಹೆದರುವವನು ಅಲ್ಲ, ಸವಾಲುಗಳನ್ನು ಎದುರಿಸಿ ನಿಲ್ಲುವವನು. ಈ ಜಗತ್ತಿನಲ್ಲಿ ಎಲ್ಲವನ್ನ ಕಳೆದುಕೊಳ್ಳಬಹುದು, ಆದರೆ ಕನಸು ಮಾತ್ರ ನಿನ್ನ ತಲೆಯ ಮೇಲಿರುವ ಜವಾಬ್ದಾರಿ. ನೀನು ಕನಸನ್ನು ಕಳೆದುಕೊಂಡರೆ ನೀನು ನಿನ್ನ ದಾರಿಯನ್ನೇ ಕಳೆದುಕೊಳ್ಳುತ್ತೀಯ. ಕನಸು ಇಲ್ಲದ ಬದುಕು ದಿಕ್ಕಿಲ್ಲದ ನೌಕೆಯಂತೆ. ತೋಚಿದ ದಾರಿಯಲ್ಲಿ ನಡೆಯೋದು ಸುಲಭ, ಆದರೆ ನಿನ್ನ ಕನಸಿನ ದಾರಿಯಲ್ಲಿ ನಡೆದು ಮುಂದೆ ಸಾಗುವುದು ಒಂದು ಸವಾಲು. ಗೆಳೆಯ, ನಿನ್ನ ಗುರಿ ಕನಸು ಯಾವುದಾಗಿದ್ದರೂ ಅದು ಉತ್ತಮವಾದ ಕನಸನ್ನೇ ಹೊಂದಿರುವೆ ಎಂದು ಭಾವಿಸುತ್ತೇನೆ. ಗೆಳೆಯ, ನಿನ್ನ ಗುರಿ ಕನಸು ಯಾವುದಾಗಿದ್ದರೂ ಅದು ಉತ್ತಮವಾದ ಕನಸನ್ನೇ ಹೊಂದಿರುವೆ ಎಂದು ಭಾವಿಸುತ್ತೇನೆ. ಮುಂದಿನ ಭವಿಷ್ಯದ ಕನಸುಗಳು ನಿನ್ನ ಬಳಿ ಸುಳಿದಾಡುತ್ತಿದ್ದರೆ ನೀನು ಸದಾ ಜಾಗೃತನಾಗಿರುತ್ತೀಯ. ನೀನು ಕನಸನ್ನ ಹಿಂಬಾಲಿಸಿದಾಗ ಪ್ರತಿ ಹೆಜ್ಜೆಯು ಕಷ್ಟದಿಂದ ಕೂಡಿರುತ್ತದೆ, ಆದರೆ ಬುದ್ಧಿವಂತರಾಗಿರುವವರು ಎಂದಿಗೂ ಹೆದರುವುದಿಲ್ಲ. ನಿನ್ನ ಸ್ನೇಹಿತರು ನಗಬಹುದು, ಮನೆಯವರು ಶಂಕಿಸಬಹುದು, ಸಮಾಜ ಅರ್ಥ ಮಾಡಿಕೊಳ್ಳದಿರಬಹುದು, ಆದರೂ ಗೆಳೆಯ, ನಿನ್ನ ಕನಸನ್ನ ಹಿಂಬಾಲಿಸುತ್ತಿರು. ಯಾಕೆಂದರೆ ನೀನು ಉತ್ತಮ ಗುರಿಯನ್ನ ಹೊಂದಿರುವೆ. ನೀನು ಈಗಲೇ ಒಂದು ದೃಢ ನಿಶ್ಚಯವನ್ನ ಮಾಡು. ನಾನು ಏನೇ ಆದರೂ ನನ್ನ ಕನಸನ್ನ ಕೈ ಬಿಡುವುದಿಲ್ಲ ಎಂದು. ದಿನಕ್ಕೆ 1 ಇಂಚು ಮುನ್ನಡೆದರೂ ಸಾಕು. ಅವಮಾನವನ್ನ ಸಹಿಸುವ ಮನಸ್ಸು ಇರುವವನು ಮುಂದುವರಿಯುತ್ತಾನೆ. ಕಷ್ಟ ಎದುರಾದಾಗ ಕಾಲು ಹಿಂದಕ್ಕೆ ಹಾಕಬೇಡ, ಬದಲಾಗಿ ನಿನ್ನ ಕಾಲುಗಳನ್ನು ಬಲಪಡಿಸು. ಗೆಳೆಯ, ಅದು ಎಷ್ಟೊಂದು ಮಹಾನ್ ವ್ಯಕ್ತಿಗಳು ಒಂದೇ ಮಾತು ಹೇಳುತ್ತಾರೆ, ಎವ್ರಿಥಿಂಗ್ ಸ್ಟಾರ್ಟೆಡ್ ವಿತ್ ಎ ಡ್ರೀಮ್. ಇಲ್ಲಿ ಯಾರೂ ಸಹ ನಿನ್ನ ಕನಸಿಗೆ ಹೊಣೆಗಾರರಲ್ಲ. ತಂದೆ ತಾಯಿ ಪ್ರೋತ್ಸಾಹ ನೀಡಬಹುದು, ಗುರುಗಳು ಮಾರ್ಗ ತೋರಿಸಬಹುದು, ಆದರೆ ನಿನ್ನ ಕನಸಿಗೆ ಹೋರಾಡುವುದು ಮಾತ್ರ ನೀನೇ ಆಗಿರುವೆ. ಹಾಗಾಗಿ ನಿನ್ನ ಕನಸಿಗಾಗಿ ಎದ್ದೇಳು, ಓದು, ಜ್ಞಾನವನ್ನ ಸಂಪಾದಿಸು. ಮುಂದೆ ನೀನು ಒಬ್ಬ ಸಾಧಕನಾಗಿ ಉತ್ತಮ ವ್ಯಕ್ತಿಯಾಗಿ ಬೆಳೆದು ನಿಂತರೆ ನೀನು ಸಾವಿರಾರು ಜನಗಳಿಗೆ ಪ್ರೇರಣೆಯಾಗುತ್ತೀಯ. ನಾಳೆಯ ದಿನ ನಿನ್ನ ಗೆಲುವು ಬೇರೊಬ್ಬರ ಭಾಷಣದಲ್ಲಿ ಹಾಗೂ ಮಾತಿನಲ್ಲಿ ಹರಿದಾಡುತ್ತದೆ. ಕನಸು ಎಂದರೆ ಕೇವಲ ಕಣ್ಣು ಮುಚ್ಚಿ ನೋಡುವುದು ಅಲ್ಲ, ಅದು ಕಣ್ಣು ತೆರೆದಿದ್ದರೂ ಮುಂದೆ ಕಾಣುತ್ತಿರುವ ದೃಷ್ಟಿ. ನಮ್ಮ ಜೀವನ ಯಾಕೆ ಹಾಳಾಗುತ್ತದೆ ಗೊತ್ತಾ? ಅದು ಯಾಕೆಂದರೆ ನಾವು ಬದುಕುತ್ತಿದ್ದೇವೆ, ಆದರೆ ನಮ್ಮ ಕನಸುಗಳ ಕಡೆಗೆ ನಡೆಯುತ್ತಿಲ್ಲ. ಗೆಳೆಯ, ನಿನ್ನ ಕನಸು ಎಂದರೆ ನಿನ್ನ ಆತ್ಮದ ಪ್ರಜ್ಞೆಯಾಗಿದೆ. ಅದುವೇ ನಿನ್ನ ನಿಜವಾದ ಗುರುತನ್ನು ಸೂಚಿಸುವ ಮಂತ್ರವಾಗಿದೆ. ನೀನು ಯಾಕೆ ಈ ಭೂಮಿಯ ಮೇಲೆ ಹುಟ್ಟಿದ್ದೀಯಾ ಎಂಬುದಕ್ಕೆ ಉತ್ತರ ನಿನ್ನ ಕನಸಿನೊಳಗಿದೆ. ಮೋಜು ಮಸ್ತಿ ಇವೆಲ್ಲವೂ ಕ್ಷಣಿಕ, ಆದರೆ ನಿನ್ನ ಕನಸು ಮಾತ್ರ ಶಾಶ್ವತ. ಮುಂದಿನ ಭವಿಷ್ಯದ ಗುರಿ ಕನಸು ಹೊಂದಿರುವವನು ಎಂದಿಗೂ ಬಡವನಲ್ಲ. ಭವಿಷ್ಯದ ಕನಸು ನಿನ್ನನ್ನು ಪ್ರತಿದಿನವೂ ಎದ್ದು ನಿಲ್ಲಿಸುತ್ತೆ. ಅದು ನಿನ್ನೊಳಗಿನ ನಿಶ್ಶಬ್ದ ಶಕ್ತಿಯನ್ನ ಎಚ್ಚರಿಸುತ್ತೆ. ಕನಸು ಇಲ್ಲದೆ ಬಾಳುವವನು ಕಣ್ಣು ತೆರೆದು ನಿದ್ದೆ ಮಾಡುವವನಂತೆ. ಉತ್ತಮ ಕನಸು ಹೊಂದಿರುವವನೇ ಹೊಸ ಮಾರ್ಗಗಳನ್ನು ಹುಡುಕುತ್ತಾನೆ. ಗುರಿ ಇರುವವನು ತನ್ನ ನಿದ್ದೆಯನ್ನು ತ್ಯಜಿಸುತ್ತಾನೆ, ಯಾಕೆಂದರೆ ಅವನಿಗೆ ತನ್ನ ಗುರಿ ಮುಖ್ಯವಾಗಿರುತ್ತದೆ. ಗುರಿ ಕನಸನ್ನ ನೆರವೇರಿಸುತ್ತಾ ಸಾಗುವಾಗ ಪ್ರತಿ ಹಂತದಲ್ಲೂ ಜಗತ್ತು ನಿನ್ನನ್ನು ಪರೀಕ್ಷೆ ಮಾಡುತ್ತದೆ. ಮೊದಲು ಬಡತನ ಬರುತ್ತದೆ, ಅದು ಯಾಕೆಂದರೆ ನಿನ್ನ ಆತ್ಮವಿಶ್ವಾಸವನ್ನ ಕುಗ್ಗಿಸಲು. ನಂತರ ಅವಮಾನ, ಇದು ಮಾನಸಿಕ ಶಕ್ತಿಯನ್ನ ಪರೀಕ್ಷಿಸಲು. ನಂತರ ನೀನೇ ಶಂಕೆ ಮಾಡ್ತೀಯ, ನನಗೆ ಸಾಧ್ಯವೇ ಅಂತ. ಹೌದು ಗೆಳೆಯ, ಕನಸಿನ ದಾರಿ ಸುಲಭ ಅಲ್ಲ. ಅಲ್ಲಿ ಹೆಜ್ಜೆ ಹೆಜ್ಜೆಗೂ ನೋವು ಇದೆ, ನಿರಾಕರಣೆ ಇದೆ ಹಾಗೂ ತಿರಸ್ಕಾರವಿದೆ. ಆದರೆ ಇಟ್ಟ ಹೆಜ್ಜೆಯನ್ನು ಮಾತ್ರ ಹಿಂತೆಗೆಯದೆ ನೀನು ಮುಂದೆ ಸಾಗು. ಹೆದರಬೇಡ, ಮುಂದೆ ಹೆಜ್ಜೆ ಹಾಕು, ಹಿಂತಿರುಗಬೇಡ, ಮುಂದೆ ನಡೆ. ನೀನು ನಿನ್ನ ಕನಸನ್ನ ಹಿಡಿದು ಹಿಂಬಾಲಿಸುವಾಗ ಸಾಧನೆಯ ಚಿಗುರು ಹೆಜ್ಜೆ ಹೆಜ್ಜೆಗೂ ಮೂಡುತ್ತದೆ. ಪ್ರತಿದಿನ ನೀನು ಓದುವ ಪುಸ್ತಕ, ಪ್ರತಿ ನಿಶ್ಚಲ ರಾತ್ರಿಯ ಪರಿಶ್ರಮ ನಿನ್ನ ಕನಸನ್ನು ರೂಪಿಸುತ್ತದೆ. ಈ ಜಗತ್ತಿಗೆ ಇನ್ನೊಬ್ಬನು ಬೇಕಿಲ್ಲ, ಗುರಿ ಕನಸು ಇಲ್ಲದೆ ಬದುಕುವವನು ಬೇಡ. ಈ ಜಗತ್ತಿಗೆ ನೀನು ಬೇಕು, ಗುರಿ ಕನಸುಗಳಿಗೆ ಜೀವ ಕೊಡುವವನು ಬೇಕು. ಹಾಗಾಗಿ ಎದ್ದೇಳು, ಓದಿನಲ್ಲಿ ತೊಡಗಿಸಿಕೊಳ್ಳು, ಜ್ಞಾನವನ್ನ ಸಂಗ್ರಹಿಸು. ನೀನು ಹುಟ್ಟಿದ್ದು ಸಾಧನೆಗೋಸ್ಕರ. ನಿನ್ನ ಕನಸು ನಿನ್ನ ನಿರ್ಣಯದಿಂದಲೇ ಬೆಳೆಯುತ್ತದೆ. ಗುರಿ ಕನಸನ್ನ ಹಿಂಬಾಲಿಸು, ಯಾಕೆಂದರೆ ನಿನ್ನ ನಿಜವಾದ ಬದುಕು ಅಲ್ಲಿ ಕುಳಿತಿದೆ. ನಿನ್ನ ಬದುಕನ್ನ ಉತ್ತಮವಾಗಿ ರೂಪಿಸುವ ಜವಾಬ್ದಾರಿ ನಿನ್ನದೇ ಆಗಿದೆ.
ಒಳ್ಳೆಯದಾಗಲಿ. ಸ್ನೇಹಿತರೆ, ಈ ವಿಡಿಯೋದ ಕುರಿತು ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನಷ್ಟು ಹೊಸ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.